ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಅವರನ್ನ ನೇಮಕ ಮಾಡಿರೋ ವಿಷಯವಾಗಿ ರಾಹುಲ್ ಗಾಂಧಿ ಅವರು ಕಿಡಿಕಾರಿದ್ದಾರೆ. ಮೋದಿ ಅಮಿತ್ ಶಾ ಮಧ್ಯರಾತ್ರಿ ನಿರ್ಧಾರ ಮಾಡಿದ್ದು ಸರಿಯಲ್ಲ ಅನ್ನೋದು ಅವರ ಆಕ್ಷೇಪ. ಜ್ಞಾನೇಶ್ ಕುಮಾರ್ ನೇಮಕಕ್ಕೆ ರಾಹುಲ್ ಗಾಂಧಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸಿಜೆಐ ಅವರನ್ನ ಹೊರಗಿಟ್ಟ ಸಮಿತಿಯ ನಿರ್ಧಾರ ಅಸಮಂಜಸ, ಇದು ಮೋದಿ ಅಮಿತ್ ಶಾ ಅವರ ಮಧ್ಯರಾತ್ರಿಯ ನಿರ್ಧಾರ ಅಂತ ಅವರು ಟೀಕಿಸಿದ್ದಾರೆ. ಇದು ಅವರಿಗೆ ಗೌರವ ತರುವಂತಹದ್ದಲ್ಲ ಅಂತ ಕೂಡ ನಿಂದಿಸಿದ್ದಾರೆ. ಇದು ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಯನ್ನ ಪ್ರಶ್ನಿಸುತ್ತೆ. ಪ್ರಧಾನಿ ಮೋದಿ ವಿರುದ್ಧ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಕಿಡಿಕಾರಿದ್ದಾರೆ. ಹಿಂದೆ ಕೂಡ ಚುನಾವಣಾ ಆಯೋಗದ ಬಗ್ಗೆ ಹಲವಾರು ಆಕ್ಷೇಪಗಳನ್ನ ರಾಹುಲ್ ಗಾಂಧಿ ಅವರು ಎತ್ತಿದ್ರು. ಈಗ ಜ್ಞಾನೇಶ್ ಕುಮಾರ್ ಅವರ ನೇಮಕ ವಿಚಾರದಲ್ಲೂ ಕೂಡ ಅವರ ಅಪಸ್ವರ ಕೇಳಿ ಬಂದಿದೆ. ಇದು ಏಕಾಏಕಿ ಅವರವರೇ ಡಿಸಿಷನ್ನ ತೆಗೆದುಕೊಳ್ತಾ ಇದ್ದಾರೆ. ಸಿಜೆಐ ಅವರನ್ನ ಹೊರಗಿಟ್ಟು ಸಮಿತಿ ನಿರ್ಧಾರ ಮಾಡಿಕೊಂಡಿರೋದು ಸೂಕ್ತ ಅಲ್ಲ ಅನ್ನೋದು ರಾಹುಲ್ ಗಾಂಧಿ ಅವರ ಅಭಿಪ್ರಾಯ ಆಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಚುನಾವಣಾ ಆಯೋಗದ ಕುರಿತಾಗಿ ಅಪಸ್ವರಗಳು ರಾಹುಲ್ ಗಾಂಧಿ ಅವರಿಂದ ಆಗಾಗ್ಗೆ ಕೇಳಿ ಬರ್ತಾ ಇರುತ್ತೆ. ಈಗ ಜ್ಞಾನೇಶ್ ಕುಮಾರ್ ಅವರ ಆಯ್ಕೆಯಲ್ಲಿ ಅವರ ಅಸಮಾಧಾನ ಏನು? ದಿವ್ಯಾ, ನೋಡಿ, ಚುನಾವಣಾ ಮುಖ್ಯ ಆಯುಕ್ತರನ್ನು ನೇಮಕ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಈ ಸಮಿತಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ವಿರೋಧ ಪಕ್ಷದ ನಾಯಕರು ಮತ್ತೆ ಇದರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಈ ಮೂವರು ಒಳಗೊಂಡ ಒಂದು ಸಮಿತಿ ಚುನಾವಣಾ ಆಯುಕ್ತರನ್ನ ಅಥವಾ ಸಿಬಿಐ ಮುಖ್ಯಸ್ಥರನ್ನ ನೇಮಕ ಮಾಡುವಂತಹ ಪ್ರಕ್ರಿಯೆಗಳು ನಡೀಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮಸೂದೆಯನ್ನು ಕೂಡ ಮಾಡಲಾಗಿತ್ತು. ಆ ನಿರ್ಧಾರವನ್ನು ಕೂಡ ಪ್ರಕಟಿಸಲಾಗಿತ್ತು. ಅದಕ್ಕೆ ಅಮೈನ್ಮೆಂಟ್ ಅನ್ನು ತಂದಂತಹ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳ ಜೊತೆಗೆ ವಿರೋಧ ಪಕ್ಷದ ನಾಯಕರು ಮತ್ತೆ ಒಬ್ಬರು ಕೇಂದ್ರ ಸಚಿವರು ಕೂಡ ಈ ಸಮಿತಿಯಲ್ಲಿ ಇರ್ತಾರೆ. ಆದರೆ ಸಿಜೆಐ ಅವರನ್ನ ಈ ಸಮಿತಿಯಿಂದ ಹೊರಗಿಡುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಈಗ ಅದರ ಅನ್ವಯ ಕೇಂದ್ರ ಸಚಿವ ಅಮಿತ್ ಶಾ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ವಿರೋಧ ಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿ ಅವರ ಸಮಿತಿ ಒಂದು ಸಭೆಯನ್ನು ಕೂಡ ನಡೆಸಿತ್ತು ಜ್ಞಾನೇಶ್ ಕುಮಾರ್ ಅವರ ನೇಮಕ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ಪ್ರಕರಣ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಆಯುಕ್ತರನ್ನ ನೇಮಕ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಮುಂದಿನ 48 ಗಂಟೆಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳಿದಾವೆ. ಅಂದ್ರೆ ಈ ಒಂದು ಸಮಿತಿ ಏನಿತ್ತು, ಈ ಸಮಿತಿಯಿಂದ ಸಿಜೆಐ ಅವರನ್ನ ಹೊರಗಿಟ್ಟಿರುವಂತಹ ವಿಚಾರವನ್ನ ಕೇಂದ್ರ ಸರ್ಕಾರದ ತಿದ್ದುಪಡಿ ಮಸೂದೆಯನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆ ಅರ್ಜಿ ಇನ್ನೂ ಕೂಡ ವಿಚಾರಣೆಯ ಹಂತದಲ್ಲಿರುವಂತದ್ದು. ಸುಪ್ರೀಂ ಕೋರ್ಟ್ ಆದೇಶ ಕೊಡೋವರೆಗೂ ಕೂಡ ಈ ಒಂದು ಹುದ್ದೆಗೆ ನೇಮಕಾತಿಯನ್ನ ಮಾಡಬಾರದು ಅನ್ನುವಂಥದ್ದು ವಿರೋಧ ಪಕ್ಷಗಳ ಆಗ್ರಹ ಆಗಿತ್ತು. ಈ ಎಲ್ಲಾ ಆಗ್ರಹಗಳ ನಡುವೆ ಕೇಂದ್ರ ಸರ್ಕಾರ ನಿನ್ನೆ ತಡರಾತ್ರಿ ಜ್ಞಾನೇಶ್ ಕುಮಾರ್ ಅವರನ್ನ ಮುಖ್ಯ ಚುನಾವಣಾ ಆಯುಕ್ತರಾಗಿ ನೇಮಕ ಮಾಡಿರುವಂತದ್ದು. ರಾಜೀವ್ ಕುಮಾರ್ ಅವರ ಅವಧಿ ಅಂತ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಹೊಸ ನೇಮಕಾತಿಯನ್ನ ಕೂಡ ಮಾಡಲಾಗಿರುವಂತದ್ದು. ಈ ನೇಮಕಾತಿ ಆದ ಬೆನ್ನಲ್ಲೇ ಈಗ ಕಾಂಗ್ರೆಸ್ನ ಪ್ರಮುಖ ನಾಯಕರು, ಅದರಲ್ಲೂ ಕೂಡ ವಿಶೇಷವಾಗಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ, ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಟೀಕೆಯನ್ನು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರಣೆ ಹಂತದಲ್ಲಿರುವಂತಹ ಸಂದರ್ಭದಲ್ಲೂ ಕೂಡ ಈ ಒಂದು ನೇಮಕಾತಿ ಮಾಡಿರುವಂತದ್ದು ಎಷ್ಟು ಸರಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಪ್ರಶ್ನಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ನಾನು ಮುಖ್ಯವಾಗಿ ವಿರೋಧ ಪಕ್ಷದ ನಾಯಕನಾಗಿರುವಂತಹ ಹಿನ್ನೆಲೆಯಲ್ಲಿ ಸಂವಿಧಾನದ ಆಶಯಗಳ ಅನ್ವಯ ನಾನು ಇದನ್ನ ಪ್ರಶ್ನಿಸುವಂತ ಕೆಲಸವನ್ನ ಮಾಡಿದ್ದೀನಿ. ಮತ್ತೆ ನೇಮಕಾತಿಯನ್ನ ಮಾಡದಂತೆ ನಾನು ಈ ಹಿಂದೆ ಕೂಡ ಅವರಿಗೆ ಪತ್ರವನ್ನ ಕೂಡ ಬರೆದಿದ್ದೆ. ಈ ನಮ್ಮ ಯಾವ ಅಭಿಪ್ರಾಯಗಳನ್ನು ಕೂಡ ಅವರು ಪರಿಗಣಿಸದೆ ಈಗ ಹೊಸ ನೇಮಕಾತಿಯನ್ನ ಮಾಡಿರುವಂತದ್ದು ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್, ನಿಮ್ಮೆಲ್ಲ ಮಾಹಿತಿಗೆ.